ಜ್ಯೋತಿ ಕುಮಾರ್ ಇವ್ರಿಗೆ ಫೋನ್ ಮಾಡಿದ್ರು ಕೊಡಕ್ಕಾಗಲ್ಲ ಅಂದ್ರಂತೆ. ಅಲ್ಲಿ ಎಷ್ಟಿದೆ ಗೊತ್ತಾ? ಅಂದ್ರೆ ಹಿಂದಿ ಸಿನಿಮಾಗೆ ಎಷ್ಟಿದೆ ಗೊತ್ತಾ? 7 ಶೋ ಹೇಳಿ ಸರ್, ಸಿಂಗಲ್ ಸ್ಕ್ರೀನ್ ಇನ್ಕ್ರೀಸ್ ಆಗ್ತಿದೆಯಲ್ಲ, ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಅಲ್ಲಿರೋ ಸ್ಟಾಫೇ ಕೇಳ್ತಿದ್ದಾರೆ. ಬನ್ನಿ ಕನ್ನಡ ಸಿನಿಮಾಗಳು ಈಗ ಜನ ಬರ್ತಿಲ್ಲ, ಜನ ಬಂದು ನೋಡೋದು ಬಂದ್ರೆ ನೀವು ಶೋನೆ ಕೊಟ್ಟಿಲ್ಲ ಅಂದ್ರೆ ಹೆಂಗ್ ನೋಡ್ತಾರೆ? ಎಷ್ಟು ಜನ ವಾಪಸ್ ಮತ್ತೆ ರೆಸ್ಪಾಂಡ್ ಮಾಡ್ಲಿ ಸರ್. ಕನ್ನಡ ಸಿನಿಮಾ ಸರಿ ಕಷ್ಟ ಬಿದ್ದು ಮಾಡಿರೋ ನಿಮ್ಗೆ ಗೊತ್ತಿರುತ್ತೆ ರೆಸ್ಪಾನ್ಸ್ ಏನ್ ಬರ್ತಿದೆ ಅಂತ. ಎಷ್ಟು ಥಿಯೇಟರ್ಗಳು ಎಲ್ಲ ಬರ್ತಿದ್ದಾರೆ, ಎಷ್ಟೊಂದ್ ಜನ ಜೊತೆ ಬರ್ತಿದ್ದಾರೆ. ಥಿಯೇಟರ್ ಮುಚ್ಚಿರೋ ಥಿಯೇಟರ್ ಓಪನ್ ಮಾಡಿದ್ದಾರೆ ಈ ಸಿನಿಮಾಯಿಂದ. 30 ಸಿನಿಮಾ ಥಿಯೇಟರ್ ಓಪನ್ ಆಗಿದೆ ಸರ್. ತುಂಬಾ ಕಡೆ ಕರ್ನಾಟಕ ಎಲ್ಲೆಲ್ಲಿ ಮೂಲೆಯಿಂದ ಕಾಲ್ ಮಾಡಿ ಹೇಳ್ತಾ ಇದ್ದಾರೆ. ಡಿಸ್ಟ್ರಿಬ್ಯೂಟರ್ಗೆ ಕರೆಕ್ಟ್ ರೆಸ್ಪಾಂಡೇ ಮಾಡ್ತಾ ಇಲ್ಲ ಅವ್ರು. ಯಾರು ಜ್ಯೋತಿ ಕುಮಾರ್ ಇದ್ದಲ್ಲ ಅವರು ಫೋನ್ ಮಾಡಿದ್ರೆ ಸರ್ಪ್ರೈಸ್ ಎಲ್ಲರೂ ಮಾಡಿದ್ರು ಸರ್. ಎಲ್ಲರೂ ಮಾಡಿದ್ರು ಸರ್. ಮೇಡಮ್ ಎಲ್ಲರೂ ಮಾಡಿದ್ರು. ನನಗೆ ರೆಸ್ಪಾಂಡ್ ಮಾಡಿದ್ರು, ಮೇಡಮ್ಗೂ ರೆಸ್ಪಾಂಡ್ ಮಾಡೋದು, ವೈಫ್ಗೂ ರೆಸ್ಪಾಂಡ್ ಮಾಡೋದು. ತುಂಬಾ ಕಾಲ್ಗಳು ಮಾಡಿದ್ರೆ ಮೇನ್ ಅಂದ್ರೆ 20 ಕಾಲ್ ಮಾಡಿದ್ರೆ 1 ಕಾಲ್ ಮಾಡಿ ಆಯ್ತು. ನಾನು ಕೇಳ್ಕೊಂಡಿದ್ದಕ್ಕೆ ಒಂದ್ ಶೋ ಮಾಡ್ಕೊಂಡಿಲ್ಲ ಇಲ್ಲ ಅಂತ. GTL ಪ್ರೈಮ್ ಕೇಳ್ತಿರೋದೇನು ಅಂದ್ರೆ ಕನ್ನಡ ಹಿಂದಿ ಸಿನಿಮಾ ನೀವು 7 ಶೋ 8 ಶೋ ಆಮೇಲೆ ನಮ್ಮ ಹತ್ರ ಹೇಳೋದೇನು ಅವರು, ನಾನು ಸೆಕೆಂಡ್ ವೀಕ್ ಕಂಟಿನ್ಯೂ ಮಾಡಲ್ಲ ಯಾವ್ದನ್ನು, ಒಂದೇ ಶೋ ಕೊಡೋದು. ನಾನು ಚೆನ್ನಾಗಿದ್ರೆ ಮಾತ್ರ ಒಂದ್ ಶೋ ಕೊಡ್ತೀನಿ, ನಿಮ್ ಸಿನಿಮಾ ಚೆನ್ನಾಗಿದೆ ಕೊಟ್ಟಿದ್ದೀನಿ ಅಂತಿದ್ರೆ. ಇಲ್ಲಿ ಹಿಂದಿಗೆ ಏನ್ ಮಾಡಿದ್ದಾರೆ, 7 ಶೋ ಕೊಟ್ಟವ್ರೆ, 4 ಶೋ ಕೊಟ್ಟವ್ರೆ ಕಂಟಿನ್ಯೂಸ್ ಆಗಿ. ಎಲ್ಲ ಪ್ರೈಮ್ ಟೈಮ್ ಅಲ್ಲಿ ಅವ್ರು ಕೊಟ್ಬಿಟ್ಟು ನಮಗೆ ಮಾರ್ನಿಂಗ್ ಶೋ ಕೊಡೋದು, 4 ಗಂಟೆಗೆ ಶೋ ಕೊಡೋದು. 4 ಗಂಟೆಗೆ ನಾವು ಪ್ರೈಮ್ ಟೈಮ್ ಕೇಳ್ತಿದ್ವಿ. ಕನ್ನಡ ಸಿನಿಮಾ ಪ್ರೈಮ್ ಟೈಮ್ ಕೊಡೋದು. ಸಿಂಗಲ್ ಸ್ಕ್ರೀನ್ ಯಾವ್ದು ಇಲ್ಲ, ಬರೀ ಸಿಂಗಲ್ ಸ್ಕ್ರೀನ್ ಪ್ರಾಬ್ಲಮ್ ಇಲ್ಲ. ಯಾವ್ದಾರು ಇದ್ರೆ ಹೇಳಿ ನಾವು ಅದು ಮಾತಾಡ್ತೀವಿ. ಅದೇ ಅಧ್ಯಕ್ಷರೇ, ಇದು ಪ್ರತಿ ಪಿಕ್ಚರ್ಗೂ ಆಗ್ತಾ ಇದೆ, ಬರೀ ಒಂದು ಪಿಕ್ಚರ್ಗಲ್ಲ. ಏನಾದ್ರು ಸರಿಯಾಗಿ ಮಾಡಿ. ನಾವು ಮೊದಲಲ್ಲ, ನಾವು ಕೊನೆ ಅಲ್ಲ. ಪ್ರತಿ ಸಿನಿಮಾಗೆ ಇದೇ ಆಗ್ತಾ ಇದೆ. ಇನ್ವಾಲ್ವ್ ಆಗಲ್ಲ, ಹೋಗ್ತಾರೆ ಪಿಕ್ಚರ್ಗೆ ಎತ್ತಾರೆ ಅಂದ್ರೆ ಅದೇನೇ ಹೇಳ್ತಿರೋದು. ನಮ್ಮ ಕನ್ನಡ ಸಿನಿಮಾ ತೊಂದರೆ ಆಗ್ತಿದೆ ಅಂತ ಸ್ವಲ್ಪ ಏನಾದ್ರು ಸರಿಯಾಗಿ ಡಿಸಿಷನ್ ತಗೊಳ್ಳಿ, ಸೀರಿಯಸ್ ಆಗಿ ಸ್ವಲ್ಪ. ಅವ್ರಿಗೆ ಎಷ್ಟು ನೆಗ್ಲಿಜೆನ್ಸ್ ಅಂದ್ರೆ ದಿನ ಸರ್ ಗಳವ್ರು ಯಾರು ನಮ್ಗೆ ಬರ್ತಾರೆ ಹೋಗ್ತಾರೆ ಬಿಡೋ ಅನ್ನೋತ್ರ ಅಷ್ಟು ನೆಗ್ಲೆಕ್ಟ್. ಏನೋ ರೆಸ್ಪಾಂಡ್ ಮಾಡಬೇಕು. ಸರ್ಕಾರ ಲೆವೆಲ್ ಒಂಚೂರು ಮಾತಾಡಿ ಸೀರಿಯಸ್ ಆಗಿ ಸ್ವಲ್ಪ. ಅಣ್ಣ ಫೋನ್ ತೆಗೆದು ಏನಾದ್ರು ಮಾತಾಡ್ಬೋಣ. 10 ಫೋನ್ ಮಾಡಿದ್ರು ಒಂದು ಫೋನ್ ತೆಗಿಲ್ಲ ನಾವು. ಆ ಪ್ರಸನ್ನ ಹಂಗೆ ಮಾಡ್ತಾನೆ. ಸಿನಿಮಾ ಚೆನ್ನಾಗಿಲ್ಲ, ಓಕೆ ಆಯ್ತು. ನಮ್ ಸಿನಿಮಾ ನಾವು ಚೆನ್ನಾಗಿ ಮಾಡಿಲ್ಲ ಗುರು, ನಮ್ದು ಕರೆಕ್ಟ್ ಆಗಿಲ್ಲ, ಇದು ರಿಪೋರ್ಟ್ ಬರ್ತಿಲ್ಲ, ಕಲೆಕ್ಷನ್ ಬರ್ತಿಲ್ಲ ಅಂದ್ರೆ ನಾವೇ ಸರಿ ಆಯ್ತು ಸರ್, ನಮ್ ಕಡೆನೆ ತಪ್ಪಿದೆ. ಚೆನ್ನಾಗಿ ಓಡ್ತಿದೆ ಇವತ್ತಿಗೆ. ನೀವು ಗೂಗಲ್ ಓಪನ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಏನ್ ಕಲೆಕ್ಷನ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಓಕೆ, ಅದರಲ್ಲಿ ಏನೋ ಒಂದ್ 20-30 ಲಕ್ಷ ಕಮ್ಮಿನೇ ಇಟ್ಕೊಳ್ಳಿ. ಇವತ್ತು ಬರಲ್ಲ ಜನ ಬರಲ್ಲ ಅಂದಾಗ ಇಷ್ಟು ಒಳ್ಳೆ ರಿಪೋರ್ಟ್, ಒಳ್ಳೆ ಕಲೆಕ್ಷನ್ ಎಲ್ಲ ಇದ್ದು ನೀವು ತೆಗೆದು ಹಿಂದಿ ಕೊಡೋ ನೀವು ಅಷ್ಟೊಂದು ಪ್ರಾಮುಖ್ಯತೆ ಯಾಕೆ ಕಾರಣಕ್ಕೆ ಕೊಡ್ತಿಲ್ಲ? ನಾವು ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ನಾವು ಆಯ್ತು ಬಿಡಿ ಸರ್ ನಮ್ದೇ ತಪ್ಪಿದೆ ಎತ್ಬಿಡೋಣ ಪರವಾಗಿಲ್ಲ ಅಂತಿದ್ವಿ. ನಡೀತಿರೋ ಸಿನಿಮಾನ ನೀವು ಪ್ರೈಮ್ ಟೈಮ್ ಅಲ್ಲ, ಬೇರೆ ಯಾವಾಗ ನೋಡಿದ್ರು ಹಿಂದಿ ಅಂತ ಕೊಡ್ತಾರೆ. ಅಣ್ಣ ನಾನು ಹೋಗಿದ್ದೀನಿ ಅಣ್ಣ, ಎವ್ರಿ ಟೈಮ್ ನಮ್ಗೆ GT ಮಾಲಿಂದ ಕಲೆಕ್ಷನ್ ಏನ್ ಬರ್ತಿದೆ ಎಲ್ಲಾನು ಗೊತ್ತಾಗ್ತಿದೆ. ಪಕ್ಕದ ಥಿಯೇಟರ್ ಪಕ್ಕದ ಸ್ಕ್ರೀನ್ ಎಲ್ಲ ಕೊಟ್ಟವ್ರೆ. ಅಲ್ಲಿ 3 ಜನ 4 ಜನ ಅವರೇ. ಅಲ್ಲಿ ಏನ್ ಹೇಳ್ತಾರೆ, 5 ಜನಕ್ಕೆ ಕಮ್ಮಿ ಇದ್ರೆ ನಾನು ಶೋ ಕೊಡಲ್ಲ ಅಂತಾರೆ. ನಮ್ದು ಎವ್ರಿ ಟೈಮ್ 60% 70% ಇರೋದು. ಅಲ್ಲಿ ಹುಡುಗರು ನಾನು ನಿನ್ನೆ ಮೈಸೂರು ಸಡನ್ ಆಗಿ ವಿಸಿಟ್ ಮಾಡಿದ್ದು. ನಾವು ಬೇರೆ ಥಿಯೇಟರ್ಗೆ ಹೋಗ್ಬೇಕಾಗಿತ್ತು, ಚೆನ್ನಾಗಿದೆ ಅಂತ ವಿಸಿಟ್ ಮಾಡಿ ಅಂದ್ರು. ಆಯ್ತು ಅಂತ ಚೆನ್ನಾಗಿದೆ ಸರಿ ಹೋಗೋಣ ಅಂದ್ರೆ ಅಣ್ಣ ನೀವು ಒಂದಿಷ್ಟು ವಿಡಿಯೋಸ್ ಇದೆ ತಗೊಂಡಿದ್ದೀವಿ. 100 ಸೀಟಲ್ಲಿ 90 ಸೀಟ್ ಇದೆ. 90 ಸೀಟಲ್ಲಿ ಮ್ಯಾಕ್ಸಿಮಮ್ ಲೇಡೀಸ್ ಹೋಗಿದ ತಕ್ಷಣ ಚಪ್ಪಾಳೆ ತಟ್ಟಿ ಇಂಥ ಸಿನಿಮಾ ಮಾಡಿ ಅಂತಾರೆ. ಅಲ್ಲಿ ಹುಡುಗರು ಕೇಳ್ತಿದ್ದಾರೆ 2 ಶೋ ಇತ್ತಲ್ಲ ಯಾಕೆ ತೆಗೆದ್ಬಿಟ್ರು 1 ಶೋ ಅಂತ ಕೇಳ್ತಾರೆ. ನಮ್ಗೆ ಅಲ್ಲವರೆಗೂ ಗೊತ್ತಿಲ್ಲ. ಮೈಸೂರು 90% ಫುಲ್ ಆಗಿದೆ. ಮಾದೇವ್ ಫಿಲ್ಮ್ ಯಾಕೆ ತೆಗ್ದಿರಿ? ಫಿಲ್ಮ್ ಯಾಕೆ ತೆಗ್ದಿದ್ದೀರಾ ಅಂದೆ. ಗೋವರ್ಧನ್ ಹಾಕಿದಾರೆ ತಾನೆ. ಸಿನಿಮಾ ಶೂಟಿಂಗ್ ಕೊಟ್ಟಿದ್ದಾರೆ.
ನಿನ್ನೆ ನೋಡ್ದೆ, ಇವತ್ತು ಇಲ್ಲ ಅಣ್ಣ. ಹೌದಾ ಸರ್, ಇದು ಗರುಡ ಮಾಲ್ ನಿನ್ನೆ ಹೌಸ್ಫುಲ್ ಆಗಿರೋದು. ಗಲಾಟೆ ಓರಿಯನ್ ಮಾಲ್. ಆಗ್ತಾ ಒರಾಯನ್ ಮಾಲ್. ಇದೆ. ಇಲ್ಲಿ ನೋಡಿ, ಅವ್ರಿಗೆ ಗೊತ್ತಲ್ಲ, ನಿಮ್ಗೂ ಕುಮಾರ್ ಕಳಿಸ್ತೀವಿ ಅವ್ರು ಆ ಇದನ್ನ. ಥರ ಮಾಡಲ್ವಲ್ಲ ಅವರು. ಇಲ್ಲಿ ನೋಡ್ಕೊಳ್ಳಿ, ಮಹಾದೇವ ಕುಮಾರ್ ಅವರು ಆ ಥರ ಮಾಡಲ್ವಲ್ಲ. ಹಿಂಗಿರ್ಬೇಕಾದ್ರೆ, ಇಷ್ಟು ಫುಲ್ ಆಗಿರ್ಬೇಕಾದ್ರೆ ಅಪ್ಪ ತೋರ್ಸು. ಓ, ನೀವು ಅಲ್ಲಿ ಮಾಡ್ತಾ ಇರೋದಾ? ಇವತ್ತು ಬುಕಿಂಗ್ ಆಗ್ತಾ ಇದೆ ಸರ್, ಅಡ್ವಾನ್ಸ್. ಹಾ, ಹಾ, ನಿಮ್ಗೆ ಹಾ. ಎಷ್ಟು ಬೇಜಾರಾಗ್ತಿದೆ ಅಂದ್ರೆ, ನಿನ್ನೆ ಹೋಗಿದ್ದಾರೆ ಹಾ. ಅವ್ರು ಒಬ್ರು ನೋಡ್ಕೊಂಡ್ ಬಂದು ಫ್ಯಾಮಿಲಿ ಸರಿ, ಬುಕ್ ಸರಿ. ಮಾಡಕ್ ಹೋದ್ರೆ ಆಯ್ತು. ಶೋ ಕುಮಾರ್ಗೆ ಆಲ್ರೆಡಿ try ಮಾಡ್ತೀವಿ. 10-15 ಟಿಕೆಟ್ ಆಲ್ರೆಡಿ ಬುಕ್ ಆಗ್ತಿದೆ ಅಂತ ನಿನ್ನೆಯಿಂದಾನೆ. ನಾವು ಏನ್ ವೇಟ್ ಮಾಡ್ತಿದ್ವಿ ಅಂದ್ರೆ, ಸ್ಯಾಟರ್ಡೆ ಸಂಡೇ 2 ದಿನ ಸರಿ, ನಮ್ಗೆ ಸರಿ, ಚೆನ್ನಾಗುತ್ತೆ ಅಂತ ಆಯ್ತು. ವೇಟ್ ಮಾಡಿದ್ವಿ. ಕರೆಕ್ಟ್ ಆಗಿ ಸ್ಯಾಟರ್ಡೆ ಸಂಡೇನೆ ತೆಗಿಬೇಕು ಅಂದ್ರೆ ಹೆಂಗೆ? ಹಾ. ಹಲೋ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.